ಜೊತೆಗೆ ಹೊಸ ಪ್ರಾಜೆಕ್ಟ್ಸ್, ನ್ಯೂ ಎಂಪ್ಲಾಯೀಸ್, ಕಂಪ್ನಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ತುಂಬಾ ಇದೆ ಚಿಕ್ಕಮ್ಮ. ಅದಕ್ಕೆ ನಾನೇ ಚೆಕ್ ಮಾಡ್ತಿದ್ದೀನಿ. ಅದನ್ನೆಲ್ಲ ನೀನು ಯಾಕೆ ನೋಡ್ಕೋಬೇಕು ಅಭಿ? ಬೇರೆ ಯಾರಾದರೂ ನೋಡ್ಕೋತಾರೆ ಬಿಡು. ನೀನು ಹೀಗೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಕೊಂಡು ಆರೋಗ್ಯ ಕೆಡಿಸ್ಕೋಬೇಕಾ? ಪರವಾಗಿಲ್ಲ ಚಿಕ್ಕಮ್ಮ, ಹೊಸ ಕಂಪ್ನಿ ಕೆಲಸಗಳು ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೂ ತುಳಸಿ ಅವ್ರ ಹೆಸರಿಗೆ ಕಂಪನಿನ ಮಾಡೋದಕ್ಕಿಂತ ಮುಂಚೆ ನೀನೊಂದ್ಸರಿ ಯೋಚನೆ ಮಾಡಬೇಕಾಗಿತ್ತು ಅನ್ಸುತ್ತೆ. ಬ್ರೋ, ಡ್ಯಾಡ್, ಚಿಕ್ಕಪ್ಪ ಮತ್ತು ನಾನು ಈಗೆಲ್ಲ ಯೋಚನೆ ಮಾಡಿನೇ ತಾನೇ ನಿರ್ಧಾರ ತಗೊಂಡಿದ್ದು ಚಿಕ್ಕಮ್ಮ. ಏಕೆ ನಿಮಗೆ ನಿರ್ಧಾರ ಇಷ್ಟ ಆಗಲಿಲ್ವಾ? ಚಚೆ, ಹಾಗೇನಿಲ್ಲ. ಆದರೆ ಮುಂದೆ ಕಂಪನಿಲಿ ಏನಾದರೂ ಸಮಸ್ಯೆ ಬಂದಾಗ ತುಳಸಿ ಅವ್ರಿಗೆ ತಾನೇ ತಲೆನೋವು. ಕಂಪನಿಯಿಂದ ಯಾವುದಾದ್ರೂ ಕೇಸ್ ಫೈಲ್ ಆದಾಗ ಕಂಪನಿ ಅವ್ರ ಹೆಸರಲ್ಲೇ ಇರೋದ್ರಿಂದ ಅವರೇ ಓಡಾಡಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾಲೆಡ್ಜ್ ಇಲ್ಲ. ಹಾಗಾಗಿ ಸುಮ್ಮನೆ ಅವ್ರಿಗೆ ಹಿಂಸೆ ಆಗಬಾರ್ದು ಅಂತ ಹೇಳಿದೆ ಅಷ್ಟೆ. ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಅಂಥ ಪರಿಸ್ಥಿತಿ ಬಂದರೆ ನಾನಿದ್ದೀನಿ, ಬ್ರೋ ಇದ್ದಾನೆ, ನಾವು ನೋಡ್ಕೋತೀವಿ. ಸರಿ ಚಿಕ್ಕಮ್ಮ, ನನ್ನ ಕೆಲಸ ಮುಗೀತು, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಚಿಕ್ಕಮ್ಮ, ಅವತ್ತು ನಾನು ಕುಡ್ದು ಬಂದಾಗ ನನ್ನ ಕೇರ್ ಮಾಡಿದ್ದು ತುಳಸಿ ಅವರೇ ಅಲ್ವಾ? ಅದು ಅಭಿ ಏನಾಯ್ತು ಅಂದರೆ, ನನಗೆ ಗೊತ್ತು ಚಿಕ್ಕಮ್ಮ, ಅವ್ರು ನನ್ನ ಕೇರ್ ಮಾಡಿದ್ರು ನಾನು ಅದನ್ನು ಸಹಿಸ್ಕೊಳಕ್ಕಾಗದೇ ಇರೋವಂಥ ಮನಸ್ಥಿತಿಲಿದ್ದೆ. ಹಾಗಾಗಿ ನೀವು ಆ ವಿಚಾರನ ನನ್ನಿಂದ ಮುಚ್ಚಿಟ್ರಿ ಅಲ್ವಾ? ನಾನು ಸುಮ್ಮನೆ ಜಗಳ ಮಾಡಿಕೊಂಡು ಮನ್ಸಾಳು ಮಾಡ್ಕೋತೀನಿ ಅನ್ನೋ ಕಾಳಜಿ ಅಲ್ವಾ ನಿಮಗೆ? ಹಾಂ ಹೌದು ಅಭಿ. ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಕೆಲವೊಂದ್ಸಲಿ ಕೆಲವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋತಿರ್ತೀವಿ. ಅರ್ಥ ಆದಾಗ ಎಂಥ ತಪ್ಪು ಮಾಡಿದ್ವಿ ಅನ್ಸುತ್ತೆ. ನಾವು ಆ ತಪ್ಪನ್ನು ತಿದ್ಕೊಳಕ್ಕಾಗುತ್ತೋ ಇಲ್ವೋ, ಆದರೆ ಮುಂದೆ ಆ ತಪ್ಪನ್ನ ಮಾಡದೇ ಇರೋ ಹಾಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರೀತಿ, ಗೌರವ ಅನ್ನೋದು ಒಂದೇ ಕಾಯಿನಲ್ಲಿರೋ ಎರಡು ಮುಖಗಳಿದ್ದ ಹಾಗೆ. ನಮ್ಮ ಮೇಲೆ ಯಾರಿಗಾದ್ರೂ ಪ್ರೀತಿ ಇದೆ ಅನ್ನೋದು ನಮಗೆ ಗೊತ್ತಾದರೆ ನಮಗೆ ಗೊತ್ತಿಲ್ಲದೆ ಅವ್ರ ಮೇಲೆ ಗೌರವ ಬಂದ್ಬಿಡುತ್ತೆ. ನಾನು ನಿಮ್ಮ ಮೇಲೆ ಇಲ್ಲಿವರೆಗೂ ಗೌರವ ಇಟ್ಟಿರೋದು ಅದೇ ಕಾರಣಕ್ಕೆ ಚಿಕ್ಕಮ್ಮ. ಹಾಗಾಗಿ ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗಿದೆ. ಸೊ ಎಷ್ಟೋ ಸಲ ನನಗೇ ಗೊತ್ತಿಲ್ಲದೆ ನಾನು ಅವ್ರಿಗೆ ಗೌರವ ಕೊಟ್ಟಿದ್ದೀನಿ. ನೀವಾಗಲಿ ಅವರಾಗಲಿ ಈ ಮನೆಗೆ ಎರಡು ಕಣ್ಗಳಿದ್ದ ಹಾಗೆ ಚಿಕ್ಕಮ್ಮ. ಮಲ್ಕೊಳ್ಳಿ ಚಿಕ್ಕಮ್ಮ. ಗುಡ್ ನೈಟ್. ಗುಡ್ ನೈಟ್. ಇಲ್ಲ, ಇವನು ಆ ತುಳಸಿ ಕಡೆ ವಾಲ್ತಿದ್ದಾನೆ. ಹಾಗಾಗಬಾರ್ದು. ಹಾಗಾಗೋಕ್ಕೆ ನಾನು ಬಿಡಬಾರ್ದು. ಇವನು ಕೂಡ ಆ ತುಳಸಿನ ಒಪ್ಕೊಂಡ್ಬಿಟ್ರೆ ನನಗೆ ಈ ಮನೆಯಲ್ಲಿ 3 ಕಾಸಿನ ಮರ್ಯಾದೆ ಇರಲ್ಲ. ತುಳಸಿ ಮೇಲೆ ಇವನಿಗಿದ್ದ ದ್ವೇಷ ಮತ್ತೆ ಬರಬೇಕು. ತುಳಸಿನ ಇವನ್ ಯಾವ ಕಾರಣಕ್ಕೂ ಒಪ್ಕೋಬಾರ್ದು. ಕಂಗ್ರ್ಯಾಟ್ಸ್, ನೀವು ತಾಯಿ ಆಗ್ತಿದ್ದೀರಾ. ಅದು ಗರ್ಭಧರಿಸಿರೋ ಹಸು, ಹಾಗಾಗಿ 3 ಜನ ಆಗುತ್ತೆ. ಕರೆಕ್ಟಾ? ಹೌದು ತುಳಸಿಯವರೇ, ನನಗೆ ಗೊತ್ತು. ನಾನೀಗ ಸಮರ್ಥಗೂ ತಂದೆ ಆಗಿದ್ದೀನಿ. ಮಾಧವ್ ಅವ್ರಿಗೆ ಹೇಗೆ ಹೇಳೋದು? ಈ ವಿಷಯ ಕೇಳಿ ಮಾಧವ್ ಅವ್ರಿಗೆ ಏನು ಅನ್ನಿಸ್ಬೋದು? ಪಾಪು ಒಪ್ಕೊಂಡ ಹಾಗೆ ಮನೆಯವ್ರು ಎಲ್ಲರೂ ಒಪ್ಕೋತಾರ? ಯಾರಾದರೂ ಅವಮಾನ ಮಾಡ್ತಾರ? ಅಥವಾ ಯಾರಿಗಾದ್ರೂ ಇಷ್ಟ ಆಗದೆ ವಿರೋಧ ಮಾಡ್ತಾರ? ನಿಮ್ಗೆ ಈ ವಿಷಯನ ಹೇಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನಾನು ಹೇಳ್ತಾ ಇರೋ ರೀತಿನೇ ಸರಿ ಇಲ್ವೋ
ನೀವು ಅದನ್ನು ಅರ್ಥ ಮಾಡ್ಕೋತಾ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ನೀವಾದರೂ ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಶಕ್ತಿಯಾಗಿ ನನ್ನ ಜೊತೆ ನಿಲ್ತೀರಾ ಅಂತ ನಂಬಿದ್ದೀನಿ. ನಾಳೆ ನಿಮ್ಗೆ ಹೇಗಾದರೂ ವಿಷಯನ ಹೇಳಲೇಬೇಕು. ಹೇಳೇ ಹೇಳ್ತೀನಿ. ಹೇ ಓಡೋದವಳೆ ಅಲ್ವಿ ಮತ್ತಾಕೆ ಇಣಿಕಿ ನೋಡ್ತಿದ್ದೀಯಾ? ಏನಾದ್ರು ಕಳೆ ಕೆಲಸ ಮಾಡ್ತೀಯಾ? ಏನು ಮಾಡ್ತಿದ್ದಾನೆ ಅವನು? ಅಮ್ಮಂಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಲ್ವಾ, ಅದನ್ನೇ ಮಾಡ್ತಿರ್ಬೋದು. ಓ, ಅಮ್ಮನಿಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಇವನೇ ಮಾಡಿ ಇವನೇ ತಿನ್ನಿಸ್ಬೇಕು ಅಂತ.